ವಿಧಾನಸೌಧದಲ್ಲಿ ವಿಧಾನ ಪರಿಷತ್ ಚುನಾವಣೆ ಮತದಾನ ಆರಂಭ ಸಂಜೆ 5 ಗಂಟೆಯವರೆಗೆ ವೋಟಿಂಗ್ ವಿಧಾನಸೌಧದ ಕೊಠಡಿ ಸಂಖ್ಯೆ 106 ರಲ್ಲಿ ಮತದಾನ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ ಚುನಾವಣೆ ಮತದಾನ ಆರಂಭ ಸಂಜೆ 5 ಗಂಟೆಯವರೆಗೆ ವೋಟಿಂಗ್ ವಿಧಾನಸೌಧದ ಕೊಠಡಿ ಸಂಖ್ಯೆ 106 ರಲ್ಲಿ ಮತದಾನ ರೆಸಾರ್ಟ್ನಿಂದ ಬರ್ತಿದ್ದಾರೆ ಜೆಡಿಎಸ್ನ ಶಾಸಕರು ಜೆಡಬ್ಲ್ಯೂ ಮ್ಯಾರಿಯೆಟ್ ರೆಸಾರ್ಟ್ನಿಂದ ಆಗಮಿಸ್ತಾ ಇದ್ದಾರೆ ಜೆಡಿಎಸ್ನ ಶಾಸಕರು ಜೆಡಿಎಸ್ ಶಾಸಕರೊಂದಿಗೆ ತಡರಾತ್ರಿಯವರೆಗೆ ಎಚ್ಡಿಕೆ ಸಭೆಯನ್ನ ಮಾಡಿದ್ದಾರೆ ಸಂಖ್ಯಾಬಲದ ಕೊರತೆ ಇದ್ರೂ ಅಭ್ಯರ್ಥಿಯನ್ನ ಹಾಕಿರುವಂತದ್ದು ದಳ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಸೆಡ್ಡು ಹೊಡೆದಿದ್ದಾರೆ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಮತದಾನ ಕೂಡ ಆರಂಭ ಆಗಿದ್ದು ಸಂಜೆ 5 ಗಂಟೆವರೆಗೂ ವೋಟಿಂಗ್ ನಡೆಯುತ್ತೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106 ರಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆ ನಡೀತಾ ಇರುವಂತದ್ದು ರೆಸಾರ್ಟ್ನಿಂದ ಬರ್ತಾ ಇದ್ದಾರೆ ಜೆಡಿಎಸ್ನ ಶಾಸಕರು ಜೆಡಬ್ಲ್ಯೂ ಮ್ಯಾರಿಯೆಟ್ ರೆಸಾರ್ಟ್ನಿಂದ ಆಗಮಿಸ್ತಾ ಇದ್ದಾರೆ ದಳ ಶಾಸಕರು ಜೆಡಿಎಸ್ ಶಾಸಕರೊಂದಿಗೆ ತಡರಾತ್ರಿಯವರೆಗೆ ಮಾಜಿ ಸಿಎಂ ಎಚ್ಡಿಕೆ ಸಭೆಯನ್ನ ಮಾಡಿದ್ದಾರೆ ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಅಭ್ಯರ್ಥಿಯನ್ನ ಹಾಕಿರುವಂತದ್ದು ದಳ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಅವರು ಸೆಡ್ಡು ಹೊಡೆದಿದ್ದಾರೆ ಇನ್ನು ವಿಧಾನಸೌಧದ ವಿಧಾನ ಪರಿಷತ್ನಲ್ಲಿ ಈ ಒಂದು ಚುನಾವಣೆ ನಡೀತಾ ಇರುವಂತದ್ದು ಮತದಾನ ಕೂಡ ಆರಂಭ ಆಗಿದ್ದೆ ಸಂಜೆ 5 ಗಂಟೆವರೆಗೂ ಕೂಡ ವೋಟಿಂಗ್ ನಡೆಯುತ್ತೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106 ರಲ್ಲಿ ಈ ಒಂದು ಮತದಾನದ ಪ್ರಕ್ರಿಯೆ ನಡೀತಾ ಇರುವಂತದ್ದು ರೆಸಾರ್ಟ್ನಿಂದ ಬರ್ತಿದ್ದಾರೆ ಜೆಡಿಎಸ್ನ ಶಾಸಕರು ಜೆಡಬ್ಲ್ಯೂ ಮ್ಯಾರಿಯೆಟ್ ರೆಸಾರ್ಟ್ನಿಂದ ಆಗಮಿಸ್ತಾ ಇರುವಂತದ್ದು ಶಾಸಕರು ವಿಧಾನಸೌಧದತ್ತ ಜೆಡಿಎಸ್ ಶಾಸಕರೊಂದಿಗೆ ತಡರಾತ್ರಿಯವರೆಗೆ ಎಚ್ಡಿಕೆ ಸಭೆಯನ್ನ ಮಾಡಿದ್ದಾರೆ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತಾ ಇರುವಂತದ್ದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವು ಸಾಧಿಸ್ತಾರಾ ಅಥವಾ ಜೆಡಿಎಸ್ನ ಒಬ್ಬ ಅಭ್ಯರ್ಥಿ ಪರಿಷತ್ಗೆ ಎಂಟ್ರಿ ಕೊಡ್ತಾರಾ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಇದೀಗ ವಿಧಾನಸೌಧದ ವಿಧಾನ ಪರಿಷತ್ನಲ್ಲಿ ಈ ಒಂದು ಚುನಾವಣೆ ಆಗ್ತಾ ಇರುವಂಥದ್ದು ಮತದಾನ ಕೂಡ ಆರಂಭ ಆಗಿದೆ ಸಂಜೆ 5 ಗಂಟೆಯವರೆಗೆ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106 ರಲ್ಲಿ ಮತದಾನ ನಡೀತಾ ಇರುವಂಥದ್ದು ರೆಸಾರ್ಟ್ನಿಂದ ಬರ್ತಾ ಇದ್ದಾರೆ ಜೆಡಿಎಸ್ನ ನಾಯಕರು ಒಬ್ಬ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರುವಂಥದ್ದು 28 ಮತಗಳು 5ನೇ ಸ್ಥಾನಕ್ಕೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ ಕಾದಾಟ ಜೋರಾಗಿದೆ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತಾ ಇರುವಂಥದ್ದು ಜೆಡಬ್ಲ್ಯೂ ಮ್ಯಾರಿಯೆಟ್ ರೆಸಾರ್ಟ್ನಿಂದ ಈಗ ಜೆಡಿಎಸ್ನ ಶಾಸಕರು ಬರ್ತಾ ಇರುವಂಥದ್ದು ವಿಧಾನಸೌಧದತ್ತ ಈ ಒಂದು ವಿಧಾನ ಪರಿಷತ್ ಚುನಾವಣೆಗೆ ಮತದಾನ ಮಾಡೋದಕ್ಕೆ ಬರ್ತಾ ಇರುವಂಥದ್ದು ಜೆಡಬ್ಲ್ಯೂ ಮ್ಯಾರಿಯೆಟ್ ರೆಸಾರ್ಟ್ನಲ್ಲಿ ಜೆಡಿಎಸ್ನ ಶಾಸಕರು ಎಲ್ಲರೂ ಕೂಡ ಉಳಿದುಕೊಂಡಿದ್ರು ತಡರಾತ್ರಿಯವರೆಗೂ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ನ ಶಾಸಕರೊಂದಿಗೆ ಸಭೆಯನ್ನ ಮಾಡ್ತಾ ಇದ್ರು ಮಾತನಾಡಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ಮತಗಳನ್ನ ಕೂಡ ಸೆಳೆಯುವಲ್ಲಿ ಅವರು ರೆಡಿ ಆಗಿರುವಂಥದ್ದು ಜೆಡಿಎಸ್ಗೆ ಜಿಟಿಡಿ ದೇವೇಗೌಡರದ್ದೇ ದೊಡ್ಡ ಚಿಂತೆಯಾಗಿದೆ ನಿನ್ನೆ ರೆಸಾರ್ಟ್ಗೂ ಹೋಗದ ಚಾಮುಂಡೇಶ್ವರಿ ಶಾಸಕ ಅನಾರೋಗ್ಯದ ನೆಪ ಹೇಳಿ ಗೈರಾಗಿದ್ದ ಜಿಟಿ ದೇವೇಗೌಡ ವಿಧಾನಸೌಧಕ್ಕೆ ಬರುತ್ತೇನೆ ಜೆಡಿಎಸ್ಗೆ ಮತ ಹಾಕ್ತೀನಿ ಅಂತ ಹೇಳಿದ್ದಾರೆ ಆಪ್ತರ ಬರಲಿ ಹೇಳಿಕೊಂಡಿದ್ದಾರಂತೆ ಹೀಗಂತ ಜಿಟಿ ದೇವೇಗೌಡರು ವಿಶೇಷ ಅಂದ್ರೆ ಅಪ್ಪನಿಗೆ ವಿಪ್ ಜಾರಿ ಮಾಡಿದ್ದೇ ಪುತ್ರ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಜಿಟಿ ದೇವೇಗೌಡರ ನಡೆ ಜೆಡಿಎಸ್ ಪಕ್ಷಕ್ಕೆ ಈಗ ಜಿಟಿ ದೇವೇಗೌಡರದ್ದೇ ದೊಡ್ಡ ಚಿಂತೆಯಾಗಿ ಪರಿಣಮಿಸ್ತಾ ಇದೆ ನಿನ್ನೆ ರೆಸಾರ್ಟ್ಗೂ ಕೂಡ ಹೋಗಿರಲಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡರು ಅನಾರೋಗ್ಯದ ನೆಪವನ್ನ ಹೇಳಿ ಗೈರಾಗಿದ್ರು ಇಲ್ಲ ಬರ್ತೀನಿ ವಿಧಾನಸೌಧಕ್ಕೆ ಬರ್ತೀನಿ
JDS ಅಭ್ಯರ್ಥಿಗೆ ನಾನು ಮತವನ್ನು ಹಾಕ್ತೀನಿ ಅಂತ ಅಭ್ಯರ್ಥಿ ಬಳಿ ಹೇಳ್ಕೊಂಡಿದ್ದಾರೆ. ಇವತ್ತು ಮತದಾನ ಕೂಡ ಈಗ ಆಲ್ರೆಡಿ ಆರಂಭ ಆಗಿರುವಂಥದ್ದು. ಸಂಜೆ 5 ಗಂಟೆವರೆಗೂ ಕೂಡ ವೋಟಿಂಗ್ ಪ್ರಕ್ರಿಯೆ ನಡೆಯುತ್ತೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಈ ಒಂದು ಮತದಾನ ನಡೆಯುವಂಥದ್ದು. ಈಗ JDSಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದೇ GT ದೇವೇಗೌಡರು, ಚಾಮುಂಡೇಶ್ವರಿ ಕ್ಷೇತ್ರದವರು. ಅವರು ಕೂಡ ಈಗ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆದರೆ JDSಗೆ ನನ್ನ ಬೆಂಬಲ ಇರುತ್ತೆ, ನಾನು JDS ಒಂದು ಅಭ್ಯರ್ಥಿಗೆ ಮತವನ್ನು ಹಾಕ್ತೀನಿ ಅಂತ ಆಪ್ತರ ಬಳಿ ಹೇಳ್ಕೊಂಡಿರುವಂಥದ್ದು. ವಿಶೇಷ ಅಂತಂದರೆ JDSನ ಏನು GT ದೇವೇಗೌಡರಿದ್ದಾರಲ್ಲ, ಅವರ ಮಗನೇ ಅವರಿಗೆ ವಿಪ್ ಜಾರಿ ಮಾಡಿರುವಂಥದ್ದು. ಆಲ್ರೆಡಿ ಈಗ ಬಿಡದಿಯಲ್ಲಿರುವಂತಹ ರೆಸಾರ್ಟ್ನಿಂದ ಶಾಸಕರು ಕೂಡ ವಿಧಾನಸೌಧದತ್ತ ಬರ್ತಾ ಇರುವಂಥದ್ದು.